ಹಾಯ್ ಫ್ರೆಂಡ್ಸ್, ನನ್ನ ಫೇವ್ರೆಟ್ ಆದಂಥ ಹಾಲಿನ ಕೋವಾ ಅಥವಾ ಮಿಲ್ಕ್ ಕೇಕ್ನ ಮನೆಯಲ್ಲೇ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಹೇಗೆ ಸ್ಮೂತಾಗಿ ಹಾಗೆ ಟೇಸ್ಟಿಯಾಗಿ ಮಾಡ್ಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಬಳಸಿ ನಾವು ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ತೊಗೊಂಡಿರೋದು 1 ಬೌಲ್ ಆಫ್ ಮಿಲ್ಕ್ ಪೌಡರನ್ನು ನಾನು ತೊಗೊಂಡಿದ್ದೀನಿ. ಹಾಗೆಯೇ ಅದೇ ಕ್ವಾಂಟಿಟಿಯಲ್ಲಿ ನಾನು ಹಾಲನ್ನು ಕೂಡ ತೊಗೊತಾ ಇದ್ದೀನಿ. ಆ ಒಂದು ಮಿಕ್ಸರನ್ನು ಈ ಒಂದು ಪೌಡರ್ಗೆ ಹಾಕಿ ನಾನು ಫುಲ್ ಮಿಕ್ಸ್ ಮಾಡ್ಕೋಬೇಕು. ನೀರನ್ನ ಯೂಸ್ ಮಾಡೋ ಹಾಗಿಲ್ಲ. ಯಾವುದೇ ರೀತಿ ಗಂಟಿಲ್ದಾಗೆ ನಾವು ಈ ರೀತಿ ಎರಡನ್ನೂ ಬೀಟ್ ಮಾಡ್ಕೋಬೇಕಾಗತ್ತೆ. ಅದು ಒಂದು ಕಂಪ್ಲೀಟ್ ಒಂದು ಟೆಸ್ಟರ್ ಬರಬೇಕು, ಒಂದು ಬ್ಯಾಟರ್ ರೀತಿ ಆಗಬೇಕು. ಈ ಥರ ಒಂದು ಟೆಸ್ಟರ್ ಬರಬೇಕು. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಒಂದು ಬಾಣಲಿಗೆ ನಾನು 5 ರಿಂದ 6 ಸ್ಪೂನ್ ಗೀಯನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಂಥ ಮಿಕ್ಸರನ್ನು ಹಾಕ್ತಾ ಇದ್ದೀನಿ, ಹಾಲಿನ ಪೌಡರ್ ಮಿಕ್ಸರ್. ಹಾಗೆ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕಂಪ್ಲೀಟ್ ಆಗಿ ಸ್ಟೀರ್ ಮಾಡ್ತಾನೆ ಇರಬೇಕು. ಅದು ಒಂದು ಥಿಕ್ ಟೆಕ್ಸ್ಚರ್ ಬರೋವರೆಗೂ ನೀವು ಸ್ಟೀರ್ ಮಾಡ್ತಾನೆ ಇರಬೇಕು. ಆ್ಯಂಡ್ ಮೇಕ್ ಶ್ಯೂರ್ ಯಾವಾಗಲೂ ಫ್ಲೇಮ್ ಕಮ್ಮಿನೇ ಇರಬೇಕು. ಸ್ಟೀರ್ ಮಾಡ್ತಾ ಮಾಡ್ತಾ ಕೋವಾ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಾನು ಅದಕ್ಕೆ ತಕ್ಕಂತೆ ನಾನು ಶುಗರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಶುಗರ್ ಬೇಕು ನೀವು ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಹಾಗೆ 1 ಸ್ಪೂನ್ ಗೀ ಹಾಕಿ ನಾನು ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಒಂದು 5 to 10 ಮಿನಿಟ್ಸಲ್ಲಿ ರೆಡಿ ಆಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ನನ್ನ ಹಸ್ಬೆಂಡ್ ಕೂಡ ಟ್ರೈ ಮಾಡಿದ್ರು, ಅವ್ರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಪೇಡ ಇಷ್ಟ, ಹಾಲಿನ ಕೋವಾ ಇಷ್ಟ, ನೀವು ಮನೆಯಲ್ಲಿ ಮಾಡಿ ಕೊಡ್ಬೋದು. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ. ಆ್ಯಂಡ್ ಸ್ಟೇ ಟ್ಯೂನ್ಡ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್.